ಕೇಳಿ ಸರ್, ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ರಾಜ್ಯದಲ್ಲಿ ಏನು ಕೆಲಸ ಮಾಡ್ತಾ ಇದೆ? ಸಹಜವಾಗಿ ನೀವು ಹೇಳೋದು ನೋಡಿ, ಈಗ ಕೆಲವೊಂದು ಸಂಘಟನೆಗಳಿಗೆ ಫಲ ಪಡೆಯುವಂಥ ಸಂದರ್ಭದಲ್ಲಿ 3-4 ಜನ ಉಟ್ಕೊಂಡು ಅದಕ್ಕೊಂದು ಏನೋ ಗೌರವಾಧ್ಯಕ್ಷನೋ ಅಥವಾ ಕಾರ್ಯಾಧ್ಯಕ್ಷನ ಉಟ್ಕೊಂಡಿರ್ತವೆ. ಅದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಸಹಜವಾಗಿ ನೀವು ನೋಡ್ಬೇಕು ಸಂಘಟನೆ ಯಾವ ಸ್ಟ್ರಾಂಗ್ ಇದೆ, ಏನು ಮಾಡಿದೆ, ಆ ಸಂಘಟನೆಯಿಂದ ಅತಿಥಿ ಉಪನ್ಯಾಸಕರು ಫಲ ಪಡ್ಕೊಂಡಿದ್ದಾರೆ ಅಂತೇಳಿ ನಿಮ್ಮ ಶಿವಮೊಗ್ಗದಲ್ಲಿ ಯಾವ ನಿಮಗೆ ಅತಿಥಿ ಉಪನ್ಯಾಸಕರನ್ನ ಕೇಳ್ಕೊಳ್ಳಿ, ಹೇಳಿ ನೋಡೋಣ. ಮುಂದೆ ಕಾದು ನೋಡಿ, ನಾವೇ ಉತ್ತರ ಕೊಡ್ತೇವೆ ಅದಕ್ಕೆ ಹೇಗೆ ಅಂತೇಳಿ. ನಿರಂತರವಾಗಿ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ಪ್ರತಿಯೊಂದು ಕಾಲೇಜಿನಲ್ಲಿ ದಿನೇಶ್ ಅವ್ರಿಗೆ ಸರ್ ಅಲ್ಲಿ ಬೇರೆ ಬೇರೆ ಕಡೆ ಕಾಲೇಜಲ್ಲಿ ನಮಗೆ ನಮ್ಮ ಸಂಘದೊಬ್ಬರು ಕಾನೂನು ಸಲಹೆಗಾರ ಇದ್ದಾರೆ, ಇವರನ್ನೇ ನಾವು ಬೆಂಬಲಿಸಬೇಕಾಗ್ತದೆ. ಬೇರೆ ಬೇರೆ ಕಡೆಯಲ್ಲಿ ನಿಮ್ಗೆ ಯಾರು ನಮ್ಮ ಅತಿಥಿ ಉಪನ್ಯಾಸಕರು ಸ್ಪಂದನೆ ಮಾಡಿದಾರೋ ನೀವು ಬೆಂಬಲ ಕೊಡಿ ಅಂತ ಹೇಳಿದ್ದೀವಿ. ಒಂದು ನಿಮಿಷ, ನೀವು 500 ಸರ್ ಹೆಸರನ್ನು ಪ್ರಸ್ತಾಪ ಮಾಡಬೇಕು. ಆ ಸಂದರ್ಭದಲ್ಲಿ ನಾನು ಮೀಟಿಂಗ್ನಲ್ಲಿ ಇಲ್ಲವೇ ಇಲ್ಲ. ನೀವು ಬೇಕಾದ್ರೆ ದಾಖಲೆ ತೆಗಿಸಿ ನೋಡಿ, ನನ್ನ ಫೋಟೋ ತೆಗಿಸಿ ನೋಡಿ. ಆ ಸಚಿವರನ್ನು ಕೇಳಿ ಹನುಮಂತಗೌಡ ಕಲ್ಮಣಿ ಅಲ್ಲಿ ಪ್ರೆಸೆಂಟ್ ಇದ್ರೋ ಇಲ್ಲ ಅಂತೇಳಿ. ಇದು ತಪ್ಪು ಸಂದೇಶ ಹೋಗ್ಬಾರ್ದು ಸರ್. ನಾವು ನಮ್ಮ ಸಂಘಟನೆ ಏನಿದೆ 500 ಸರ್ ಇದ್ದಾಗ ನಾನು ಸಭೆಯಲ್ಲಿ ಇಲ್ಲವೇ ಇಲ್ಲ. ಬೇಕೆ ಕೇಳಿ ನೀವು. ನಾನು ಎದ್ದು ಕೂಡ ನೀವು 32,000 ಮಾಡಿ ಅಂತ ಕೂಡ ಹೇಳವೇ ಇಲ್ಲ. ನಾವು ಕೇಳಿದ ಒಂದೇ ಅಜೆಂಡಾ, ನಮಗೆ ಸೆಕ್ಯೂರಿಟಿ ಕೊಡಿ ಅಥವಾ ಕಾಯಿಮಾತಿ ಮಾಡಿ. ಇವೆರಡು ಪದಗಳನ್ನ ಬಿಟ್ಟು ನಾವೇನು ಕೇಳಿಲ್ಲ. ಆ ವೇತನ ಹೆಚ್ಚು ಮಾಡೋದನ್ನು ಕೇಳಿಲ್ಲ. ಇವೆರಡು ಪದಗಳನ್ನ ಬಿಟ್ಟು ಏನು ಕೇಳಿಲ್ಲ ಸರ್. ನೀವು ಹೇಳಿದ್ರೆ ಅನ್ಯಾಯ ಆಗುತ್ತೆ ಅಂತೇಳಿ ಸರ್. ನೋಡಿ, ಇವು 5 ವೇಳು ಸಮಯ ಇರಲ್ಲ. ಕೆಲವೊಂದು ನೋಡಿ ನಿಮ್ಗೆ ಗೊತ್ತಿರಲಿ ಎಷ್ಟೋ ಜನ ಅನ್ಯಾಯ ಆಗ್ತಾರೆ ಅಂತಾರೆ. ಈಗ ಏಜ್ ಬಾರಾದವರು ಕ್ವಾಲಿಫಿಕೇಷನ್ ಇಲ್ಲ, ಅವ್ರು ನಾವು ಕಾಪಾಡಬೇಕಾಗ್ತದೆ. ಇನ್ನೊಂದು ವರ್ಷ 2 ವರ್ಷ ರಿಟೈರ್ಡ್ ಆಗ್ತಾರೆ. ಮೊದಲು ಸರ್ಕಾರ ತಪ್ಪು ಮಾಡಿದೆ, ಕರೆಕ್ಟಾಗಿ ತೊಗೊಂಡ್ಬಿಟ್ಟಿದ್ರೆ ನಮ್ಗೆ ಈ ಥರ ತೊಂದರೆ ಆಗ್ತಿರಲಿಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ, ಈಗಿನ ನಾವು ಕೌನ್ಸಿಲಿಂಗ್ ಕ್ಯಾನ್ಸಲ್ ಮಾಡ್ಬೇಕಂತ ಹೋರಾಟ ಮಾಡಿದ್ವಿ. ಕೌನ್ಸಿಲಿಂಗ್ ಕ್ಯಾನ್ಸಲ್ ಆಗಿದೆ. ಎಲ್ಲಿ ವರ್ಕೌಟ್ ಇದೆಯೋ ಅಲ್ಲಿ ನಮಗೆ ಫಾಲ್ ಆಗಿದೆಯೋ ಅಂಥವ್ರಿಗೆ, ವರ್ಕೌಟಿಂದ ಫಾಲ್ ಆಗಿದೆಯೋ ಅಂಥವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಸ್ವತಃ ಸಚಿವರೇ ಸುಧಾಕರ್ ಸರ್ ಅವರು ಹೇಳಿದ್ದು, ಮುಖ್ಯಮಂತ್ರಿಗಳೇ ಹೇಳಿದ್ದು, ಹಣಕಾಸು ಇಲಾಖೆ ಅಧಿಕಾರಿಗಳೇ ಹೇಳಿದ್ದು. ಈಗ ನಾವು ಹೇಳಿದ್ರಿ ಅತಿಥಿ ಉಪನ್ಯಾಸಕರು ಭಾಳಷ್ಟು ತೊಂದರೆ ಅಂತ. ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಬಂದಿದ್ದಾರೆ ಒಳಗಡೆ. 13 ಸಾರಿ ಕೌನ್ಸಿಲಿಂಗ್ ಮಾಡಿಸಿದ್ದೀವಿ. ಯಾರು ಮೆರಿಟ್ ಇದ್ದಾರೋ ಅವ್ರು ಒಳಗಡೆ ಬಂದಿದ್ದಾರೆ. ಯಾರು ಮೆರಿಟ್ ಸರ್, ಯಾರು ಕ್ವಾಲಿಫೈಡ್ ಇದ್ದಾರೋ ಅವ್ರನ್ನ PU ಡಿಗ್ರಿ ಬರ್ತಾರೆ. ನಮ್ಮ ಡಿಗ್ರಿಯಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಬೇರೆ ಬೇರೆ ವಿವಿಧ ಇಲಾಖೆಗಳಲ್ಲಿ ಈ ಹಿಂದೆ CR ರೂಲ್ ತಿದ್ದುಪಡಿ ಮಾಡಿದ್ದಾರೆ. ಹೊರಟ್ಟಿಯವರು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಿದ್ದಾಗ PU ಕಾಲೇಜಲ್ಲಿ ಮಾಡಿದ್ದಾರೆ. FD GODC ಆಗಿದ್ದಾರೆ. ಉದಾಹರಣೆ ಸಾಕಷ್ಟು ಇದ್ದಾವೆ. ಅದನ್ನು ಮಾಡಿದ್ರೆ ನಾವು ಯಾರನ್ನ ಅನ್ಕೊಳ್ಳಿ, MA BEd ಆದರೂ PU ಕಾಲೇಜಿಗೆ ಅರ್ಹರು, ನೆಟ್ಟು ಸೆಟ್ಟು PH ಡಿಗ್ರಿ ಕಾಲೇಜಿಗೆ ಅರ್ಹರು. ಹಿಂದೆ ಮುಂದೆ ಆಗೋದು ಸಹಜ ಅದು.